ಅವಶ್ಯಕತೆ ಇದೆಯಾ ನಿಮ್ಗೆ? ಯಾಕೆ ಬೇಕು? ನೀವು ಇನ್ನೂ ಎಷ್ಟೇ ತರಗತಿ? 8, 9, 10 ಅಲ್ಲ? ಯಾಕೆ ಬೇಕು ಕೋರ್ಟು, ಪೊಲೀಸು, ಕಾನೂನು ಕಚೇರಿ ವಿಷಯ ಅಲ್ವಾ? ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ಹೋಮ್ವರ್ಕ್ ಏನು ಕೊಡ್ತಾರೆ, ಮಿಡ್ ಟರ್ಮು, ಆನ್ಯುವಲ್ಲು, ಮಂತ್ಲಿ ಟೆಸ್ಟ್ ಅವ್ರ ಯೂನಿಟ್ ಟೆಸ್ಟ್, ವಾಟ್ ಎವರ್, ಅಷ್ಟಿದ್ರೆ ಸಾಕಲ್ಲ. ನಮ್ಮ ಹತ್ರ ಬಂದು ಹೇಳೋದಿಷ್ಟೇ, ಶಾಲೆಯಲ್ಲಿ ಓದಲಿಕ್ಕೆ ಕಳಿಸ್ತಾ ಇದ್ರು, ನನಗೆ ಇಷ್ಟ ಇರಲಿಲ್ಲ. ಏನ್ ಸಾಬ್ರೆ? ಓದ್ಲಿಕ್ಕೆ ಕಳಿಸ್ತಾ ಇದ್ರು, ಹೋಮ್ವರ್ಕ್ ಜಾಸ್ತಿ ಕೊಡ್ತಾ ಇದ್ರು, ಅದಕ್ಕೆ ಬೇಸರ ಆಯ್ತು ನನಗೆ. ಹಾಗಾಗಿ ಒಂದು 5 days ಸೊ ಟೈಮಿಗೆ ನಾನು ಮನೆ ಬಿಟ್ಟು ಹೋದೆ. ಇಂಥ ಬಸ್ ಸ್ಟ್ಯಾಂಡಿಗೆ ಹೋದೆ, ಇಲ್ಲಿಗೆ ಹೋದೆ, ಅಲ್ಲಿ ನಾನು ದೊಡ್ಡ ಬಂದ ಮನೆಗೆ ಹೋದೆ, ಚಿಕ್ಕಮ್ಮನ ಮನೆಗೆ ಹೋದೆ, ಅತ್ತೆ ಮನೆಗೆ ಹೋದೆ. ಕಲ್ಯಾಣ ಪೊಲೀಸ್ ಅಧಿಕಾರಿ ಹಾಗೂ ವಿಶೇಷ ಕಿಶೋರ ಪೊಲೀಸ್ ಘಟಕದ ಕುರಿತು ಮತ್ತು ನಾಲ್ಸಾ ಜಾಗೃತಿ ಸ್ಕೀಮ್ 2025 ಅಂತ ಹೇಳಿ. ಏನಿದು ಜಾಗೃತಿ ಸ್ಕೀಮ್ ಅಂತ ಹೇಳಿದ್ರೆ, ಜಾಗೃತಿ ಅಂತ ಹೇಳಿದ್ರೆ ಏನು? ಜಾಗೃತಿ, ಹುಷಾರಾಗಿರಿ ಅಂತ ಹೇಳ್ತಾರೆ, ಕರೆಕ್ಟಾ? ಏನ್ ಜಾಗೃತಿ ಅಂದ್ರೆ ಎಚ್ಚರವಾಗಿರ್ಬೇಕು. ಎಚ್ಚರವಾಗಿರೋದಂದ್ರೆ ಅವೇರ್ನೆಸ್, ನಮಗೆ ತಿಳ್ಕೊಂಡಿರ್ಬೇಕು. ಯಾವುದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ನಾಲೆಡ್ಜ್ ಆಫ್ ಲಾ. ಏನೆಲ್ಲ ಇದೆ ಕಾನೂನಲ್ಲಿ. ಒಬ್ಬ ಚೈಲ್ಡ್ ವೆಲ್ಫೇರ್ ಪೊಲೀಸ್ ಆಫೀಸರ್ ಅಂದ್ರೆ ಮಕ್ಕಳ ಕಲ್ಯಾಣ ಪೊಲೀಸ್ ಅಧಿಕಾರಿ ಅಂತ ಹೇಳ್ತೀವಿ. ಅದು ಮಿನಿಮಮ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ ಅಥವಾ ಅದಕ್ಕಿಂತ ಹಿರಿಯ ಅಧಿಕಾರಿಗಳು ಆ ಮಕ್ಕಳ ಕಲ್ಯಾಣ ಅಧಿಕಾರಿ ಇರ್ತೀವಿ. ಹೀಗಾಗಿ ನಮ್ಮ ಮುಳುಗೋಡಿನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ನಾನು ಆ ಮಕ್ಕಳ ಕಲ್ಯಾಣ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೇನೆ. ನನ್ನ ಜೊತೆ ಒಬ್ಬರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅದ್ರ ಜೊತೆ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ, ಹಾಗೂ ಒಬ್ಬರು ನಮ್ಮ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ. ಅವರಿಗೆ ನಮ್ಮ ಜೊತೆ ಈ ವೇದಿಕೆಯಲ್ಲಿ ಇದ್ದಾರೆ. ಅವರು ಚಿಕ್ಕ ಮಕ್ಕಳಿಗೆ ಇವಾಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಕಷ್ಟಪಟ್ಟು ನಿಮಗೆ ಶಿಕ್ಷಣವನ್ನು ಕಲಿಸ್ತಾರೆ, ಆ ಶಿಕ್ಷಣವನ್ನು ಯೂಸ್ಫುಲ್ ಆಗಿ ಬಳಸಿಕೊಂಡು ನಿಮ್ಮ 9 ತಿಂಗಳು ನಿಮ್ಮನ್ನು ಹೊತ್ತು ಬೆಳೆಸಿ ವಿದ್ಯಾಭ್ಯಾಸ ಪಾಲನೆ ಪೋಷಣೆ ಮಾಡಿ ನಿಮಗೆ ಏನು ತಂದು ವಿದ್ಯಾಭ್ಯಾಸ ಕೊಡುವ ಪ್ರಯತ್ನ ಪಟ್ಟಿರ್ತಾರೆ. ಅವರು ದಿನಕೂಲಿ ಕೆಲಸಕ್ಕಾಗಿ 500 ಆಗಲಿ 300 ಆಗಲಿ ಮುಂಜಾನೆಯಿಂದ ಸಂಜೆ ತನಕ ಕೆಲಸ ಮಾಡಿ ಅವರು ನಿಮ್ಮ ಶಿಕ್ಷಣಕ್ಕೆ ನನ್ನ ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗಬಾರ್ದು. ಅವರು ಈಗಂತೂ ಬಸ್ ಹತ್ತಿರಿ, ಈಗ ಫ್ರೀ ಮಾಡಿದ್ದಾರೆ. ಮೊದಲು ಹುಡುಗರಿಗೆಲ್ಲ ಟಿಕೆಟ್ ಇತ್ತು, ಅರ್ಧ ಟಿಕೆಟ್ ಪಾಸ್ ಕೊಡ್ತಿದ್ರು. ಪಾಸ್ ತೋರಿಸ್ಬೇಕು, ಅದು ಕಾನೂನ. ಈಗ ಕಂಡಕ್ಟರ್ ಬಂದು ನಾ ತೋರಿಸಲ್ರಿ ಅಂದ್ರೆ ಏನ್ ಮಾಡ್ತಾರ ಅವರು? ದಂಡ ಹಾಕ್ತಾರ. ಈಗ ಪಾಸ್ ಕೊಟ್ಟಿರ್ತಾರೆ ನಿಮ್ಗೆ, ಶಾಲೆಗೆ ಬರ್ಲಿಕ್ಕೆ ಪಾಸ್ ಉಚಿತವಾಗಿ ಗೌರ್ಮೆಂಟ್ ಸರ್ಕಾರದಿಂದ ನಿಮ್ಗೆ ಪಾಸ್ ಸಿಗ್ತದೆ. ಅದನ್ನ ಕಂಡಕ್ಟರ್ ಕೇಳಿದಾಗ ಕಂಡಕ್ಟರ್ ಯಾಕೆ ಕೇಳ್ತಾರೆ ನಿಮಗೆ, ನೀವು ತಂದಿರೋ ಇಲ್ಲೋ ಪಾಸ್ ಅಂತ ಹೇಳಿದ್ರೆ ಇದೇ ಹುಡುಗ ಶಾಲೆ ಹೋಗ್ತಾರೋ ಇಲ್ಲೋ ಅನ್ನೋ ಬಗ್ಗೆ ಇದನ್ ಮಾಡಕ್ಕೆ. ನಾನು ಪಾಸ್ ತೋರಿಸೋದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರ? ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರಾದ ಶಿವರಾಜ್ HS ಅವರು ಸಹ ಆಗಮಿಸಿದ್ದಾರೆ. ಅದೇ ರೀತಿ ಅಧ್ಯಕ್ಷತೆಯನ್ನು ಶ್ರೀಮತಿ ಸುಮಾಜಿ ಮೇಡಮ್ ಅವರು ವಹಿಸಿಕೊಂಡಿರುತ್ತಾರೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸುವುದು. ಆ ಅರಿವನ್ನು ಮೂಡಿಸಿದರೆ ಅವರು ಮುಂದೆ ಜೀವನದಲ್ಲಿ ಯಾವುದೇ ತಪ್ಪುಗಳನ್ನು ಮಾಡುವುದಿಲ್ಲ ಅಂತ. ಅಂದ್ರೆ ಕಾನೂನು ಬಗ್ಗೆ ಸರಿಯಾದ ಅರಿವು ಇತ್ತಂತೆ. ಸರ್ಕಾರದ ಮಟ್ಟದಿಂದ ಹಿಡಿದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪ್ರತಿಯೊಂದನ್ನು ಆಗ್ತಾ ಇದೆ. ಸೊ ಕಾನೂನು 18 ವರ್ಷ ವಯಸ್ಸಿನವರೆಗೆ ಗಾಡಿ ಓಡಿಸಬಾರ್ದು ಅಂತಕ್ಕಂಥ ವಿಚಾರವನ್ನ ಎಲ್ಲ ಹೇಳಿದ್ದಾರೆ. ತಾವುಗಳು ಕೂಡ ಅದನ್ನು ಪಾಲಿಸಬೇಕು. ಕಾರಣ ಮೊನ್ನೆ ಪೇಪರಲ್ಲೂ ನೋಡಿದೆ, ನನ್ನ ಮಿತ್ರನೂ ಕೂಡ ಅವನ ಮಗನು 17 ವರ್ಷದವನು ಗಾಡಿ ಹೊಡೆದಿದ್ದಕ್ಕೆ 25,000 ರೂಪಾಯಿ. ಇತ್ತೀಗೆ ಬದಲಾಗಿರ್ತಕ್ಕಂಥ ಕಾಲಘಟ್ಟದೊಳಗೆ ಅವರು ಸಹಿತ ಸಮಾಜದ ಜೊತೆಗೆ ಬಂದು ಮಕ್ಕಳನ್ನು ಸಹಿತ ಹುರಿದುಂಬಿಸಬೇಕು, ಕಾನೂನನ್ನು ತಿಳಿಸಬೇಕು ಅಂತಕ್ಕಂಥ ನಿಯಮಗಳೊಳಗೆ ಸೊ ನಿಮ್ಮೆದುರಿಗೆ ಅವ್ರ ದರ್ಶನ ಆಗ್ತಾ ಇದೆ. ನಿಜವಾಗ್ಲೂ ನಾ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮಗೆ ಕಣ್ಣಿಗೆ ಕಾಣೋದು ಟೀಚರ್ಸ್ ಬಿಟ್ರೆ ಬೇರೆ ಏನೂ ಕಾಣ್ತಿರ್ಲಿಲ್ಲ. ಹಾಗಾಗಿ ನಮ್ಗೆ ಏನಾಗ್ತಿ ಅಂದ್ರೆ ಟೀಚರ್ ಆಗ್ತಿದ್ವಿ ಅಂತಿದ್ವಿ ಅಷ್ಟೇ. ಇನ್ ಕೆಲವರು ಅಲ್ಲಿ ಸ್ವಲ್ಪ ಪೊಲೀಸರು ನೋಡ್ಕೊಂಡು ನಾನು ಪೊಲೀಸ್ ಆಗ್ತೀನಿ ಅಂತಿದ್ವಿ. ವಕೀಲರನ್ನು ಸುಮ್ಮನೆ ತಾಲೂಕು